ನಮಸ್ಕಾರ ವೀಕ್ಷಕರೇ. ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಬರಿಮಲೆ ಕೂಡ ಒಂದು. ಜಗತ್ತಿನ ಮಿಲಿಯನ್ ಗಟ್ಟಲೆ ಭಕ್ತರ ಆರಾಧ್ಯ ಮೂರ್ತಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ. ಜೀವನದಲ್ಲಿ ಒಮ್ಮೆಯಾದ್ರೂ ಕೂಡ ಅಯ್ಯಪ್ಪನ ದರ್ಶನ ಮಾಡಬೇಕೆಂದು ಅಸಂಖ್ಯಾತ ಹಿಂದೂಗಳು ಬಯಸ್ತಾರೆ. ಅದರಂತೆ ಕಠಿಣ ವ್ರತಾಚರಣೆ ಮೂಲಕ ಏಕಚಿತ್ತದಿಂದ ಅಯ್ಯಪ್ಪನನ್ನ ಧ್ಯಾನಿಸಿ ಇರುಮುಡಿಯನ್ನ ಹೊತ್ತು ಭಕ್ತರು ಸನ್ನಿಧಾನಂಗೆ ತೆರಳುತ್ತಾರೆ. ಹೀಗೆ 41 ದಿನಗಳ ಕಾಲ ಕಠಿಣ ವ್ರತವನ್ನು ಮಾಡಿದ ಭಕ್ತರು ಪವಿತ್ರ 18 ಮೆಟ್ಟಿಲುಗಳನ್ನು ಏರಿ ಸ್ವಾಮಿ ದರ್ಶನ ಮಾಡಬೇಕಾಗ್ತದೆ. ಮಣಿಕಂಠನ ದರ್ಶನದಿಂದ ತಮ್ಮ ಜೀವನದ ಅತಿ ಧನ್ಯತ ಹಾಗೂ ಸಾರ್ಥಕ ಕ್ಷಣವನ್ನು ಅನುಭವಿಸುವ ಭಕ್ತರು ಧರ್ಮಶಾಸ್ತ್ರನ ದರ್ಶನಕ್ಕೂ ಮುನ್ನ ಪ್ರತಿ ಭಕ್ತರು 18 ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು. ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರವಾಗುವುದಕ್ಕೆ ಈ 18 ಮೆಟ್ಟಿಲುಗಳು ದಾರಿ ಕೂಡ ಹೌದು. ಇದು ಬರೀ ಮೆಟ್ಟಿಲುಗಳಲ್ಲ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ತವರಗಳನ್ನು ಸೇರಿದ ಪಂಚಲೋಹದ ವಿಶೇಷ ಸಂಯೋಜನೆ. 18 ಮೆಟ್ಟಿಲುಗಳಲ್ಲಿ ಪ್ರತಿಯೊಂದು ಮೆಟ್ಟಿಲಿಗೆ ತನ್ನದೇ ಆದ ಅರ್ಥ ಮತ್ತು ಮಹತ್ವವಿದೆ. 41 ದಿನಗಳ ಕಠಿಣ ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ ಇರ್ತದೆ. ಇರುಮುಡಿಯನ್ನ ಹೊತ್ತ ಮಾಲಾಧಾರಿಗಳು ಬಲಗಾಲನ್ನ ಇಡುವ ಮೂಲಕ ಮೆಟ್ಟಿಲುಗಳನ್ನ ಇರುತ್ತಾರೆ. ಮೊದಲ 5 ಮೆಟ್ಟಿಲುಗಳು ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶಗಳ ಸಂಕೇತ. ಈ 5 ಸಂಕೇತಗಳೇ ಮೊದಲ 5 ಹಂತಗಳು. ಹೀಗೆ ಪಂಚೇಂದ್ರಿಯಗಳನ್ನ ಪ್ರತಿನಿಧಿಸುವ 5 ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ 8 ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೆಗ್ಗಳಿಕೆ, ಅಸೂಯೆಗಳ ಸೂಚಕ. ಮುಂದಿನ 3 ಮೆಟ್ಟಿಲುಗಳು ಸತ್ಯ ಎಂದರೆ ಒಳ್ಳೆತನ, ರಜಸ್ ಮತ್ತು ತಮಸ್ ಎಂಬ 3 ಮಾನವ ಗುಣಗಳ ಸಂಕೇತ. ಈ 16 ಮೆಟ್ಟಿಲುಗಳ ಬಳಿಕ ಕೊನೆಯ 2 ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನ ಪ್ರತಿನಿಧಿಸುತ್ತವೆ. ಯಾರು ಈ 18 ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲಾ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಈ ಪವಿತ್ರ ಮೆಟ್ಟಿಲುಗಳು 4 ವೇದಗಳು, 6 ವೇದಾಂಗಗಳು, 6 ದರ್ಶನಗಳು ಮತ್ತು 2 ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಈ ಒಂದೊಂದು ಮೆಟ್ಟಿಲನ್ನೇರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾರೆ ಮತ್ತು ಏಕಚಿತ್ತದಿಂದ ಪಂದಳ ಕಂದನನ್ನ ಧ್ಯಾನಿಸುತ್ತಾರೆ. ಈ ಪವಿತ್ರ ಮೆಟ್ಟಿಲನ್ನೇರುವ ಅದ್ಭುತ ಅನುಭವವನ್ನು ಪಡೆಯಲು ಭಕ್ತರು 41 ದಿನಗಳ ಕಠಿಣ ವ್ರತವನ್ನ ಮಾಡಬೇಕು. ಕ್ಷೌರ ಮಾಡಬಾರ್ದು, ಅಸಭ್ಯ ಭಾಷೆ ಬಳಸಬಾರ್ದು, ದುಶ್ಚಟಗಳಿಂದ ದೂರ ಇರಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಸನ್ನಿಧಾನಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು, ಕೇಸರಿ ಅಥವಾ ಸರಳ ನೀಲಿ ಬಟ್ಟೆಗಳನ್ನ ಧರಿಸಬೇಕು. 41 ದಿನಗಳು ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳೆಯಬೇಕು. ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ವ್ರತಧಾರಿಗಳು ಮಕರ ಜ್ಯೋತಿ ಮತ್ತು ಸ್ವಾಮಿ ದರ್ಶನದಿಂದ ಪುನೀತರಾಗ್ತಾರೆ. ಆದ್ರೆ ಈ ಬಾರಿ ಈ ಪವಿತ್ರ ಮೆಟ್ಟಿಲುಗಳಿಗೆ ಕೇರಳ ಪೊಲೀಸರಿಂದಲೇ ಅಪಮಾನವಾಗಿದೆ ಎಂಬ ವರದಿಯಾಗಿದೆ. ರಕ್ಷಣೆಗಿದ್ದ ಪೊಲೀಸರೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಸಂಪ್ರದಾಯ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನವೆಂಬರ್ 15ರಂದು ಪ್ರಾರಂಭವಾದ 2 ತಿಂಗಳ ಅವಧಿಯ ಮಂಡಲ ಮಕರ ವಿಳಕು ಉತ್ಸವದ ಅವಧಿಯಲ್ಲಿ ಭಕ್ತರ ಒಳಹರಿವನ್ನು ನಿಯಂತ್ರಿಸಲು ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತದೆ. ಕಳೆದ ಶನಿವಾರ ಮಧ್ಯಾಹ್ನ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿದ ಬಳಿಕ ಮೊದಲ ಹಂತದ ಕರ್ತವ್ಯ ಮುಗಿಯುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳ ಬ್ಯಾಚ್ ಪವಿತ್ರ ಮೆಟ್ಟಿಲುಗಳಲ್ಲಿ ನಿಂತು ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ 18 ಪವಿತ್ರ ಮೆಟ್ಟಿಲುಗಳಿಗೆ ಯಾರೂ ಬೆನ್ನು ತೋರಿ ನಿಲ್ಲುವುದಿಲ್ಲ. ಆದರೆ ಪೊಲೀಸರು ಬೆನ್ನು ತೋರಿ ನಿಂತು ಫೋಟೋ ತೆಗೆಸಿಕೊಂಡ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿವೆ. ಈ ಬಗ್ಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು, ಭಕ್ತರ ಆಕ್ರೋಶ ಹೆಚ್ಚುತ್ತಿದ್ದಂತೆ ಎಚ್ಚೆತ್ತಿರುವ ಕೇರಳ ಪೊಲೀಸ್ ಇಲಾಖೆ ಈ ಸಂಬಂಧ ತನಿಖೆ ನಡೆಸಿ ವರದಿ ಪಡೆಯುವುದಾಗಿ ಹೇಳಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಭಕ್ತ ವರ್ಗಗಳಲ್ಲಿ ವ್ಯಾಪಕ ಟೀಕೆಗಳು ವ್ಯಕ್ತವಾಗುತ್ತಿದ್ದು, ಈ ಪ್ರಕರಣವನ್ನು ಗಮನಿಸಿದ ಕೇರಳ ಹೈಕೋರ್ಟ್ ದೇವಸ್ವಂ ಪೀಠ ಮತ್ತು ಪೊಲೀಸ್ ಅಧಿಕಾರಿಗಳ ಇಂತಹ ಕೃತ್ಯಗಳನ್ನು ಒಪ್ಪಲು ಸಾಧ್ಯವಿಲ್ಲ. ಈ ಕುರಿತು ಹೈಕೋರ್ಟ್ಗೆ ವರದಿ ಸಲ್ಲಿಸುವಂತೆ ದೇವಸ್ಥಾನದ ಅಧಿಕಾರಿಗಳಿಗೆ ಸೂಚಿಸಿದೆ. ಒಟ್ಟಿನಲ್ಲಿ ರಕ್ಷಣೆಗಿದ್ದ ಪೊಲೀಸರೇ ಈ ರೀತಿಯ ಕೃತ್ಯ ನಡೆಸಿರುವುದು ಪವಿತ್ರ ಮೆಟ್ಟಿಲುಗಳಿಗೆ ಅಪಮಾನ ಮಾಡುವುದರ ಜೊತೆಗೆ ಅಸಂಖ್ಯಾತ ಭಕ್ತರ ನಂಬಿಕೆಗೆ ಮತ್ತು ಶ್ರದ್ಧೆಗೆ ಧಕ್ಕೆ ಉಂಟಾಗಿದೆ. ಈ ಕುರಿತು ಶೀಘ್ರ ತನಿಖೆ ನಡೆಸಿ ಹೈಕೋರ್ಟ್ ನ್ಯಾಯಯುತ ತೀರ್ಪನ್ನು ನೀಡಬೇಕೆಂಬುದು ಹಲವು ಭಕ್ತರ ಆಗ್ರಹ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.